ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೋಹನಾ ಚಾನಲ್. ಇವತ್ತು ನಾನು ಸಿಂಪಲಾಗಿ ಒಂದು ಪಲ್ಯನ ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ಪಾತ್ರೆ ತೊಗೊಂಡು 1.5 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆದ ನಂತರ ನಾನು ಇದಕ್ಕೆ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿನ ಅಂದರೆ ಉದ್ದ ಕಟ್ ಮಾಡಿದ್ದೀನಿ. ಅಂದರೆ 1.5 ಈರುಳ್ಳಿನ ಹಾಕಿದ್ದೀನಿ. ತುಂಬ ದಪ್ಪ ಈರುಳ್ಳಿ ಆಗಿರೋದ್ರಿಂದ 1.5 ಈರುಳ್ಳಿನ ನಾನು ಇಲ್ಲಿ ಹಾಕಿದ್ದೀನಿ. ಈ ಥರ ಕಟ್ ಮಾಡ್ಕೋಬೇಕು. ತೀರಾ ಚಿಕ್ಕಗೇನು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಈ ಥರ ಮಾಡಿಕೊಂಡ್ರೆ ಸಾಕು. ಈರುಳ್ಳಿ ಹಾಕಿ ಸ್ವಲ್ಪ ಕೊತ್ತಂಬರಿನೂ ಬಿದ್ದಿದೆ. ಎರಡನ್ನೂ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಅಂದರೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಎಲ್ಲಿವರೆಗೂ ಫ್ರೈ ಮಾಡಬೇಕು ಅಂದರೆ ಸ್ವಲ್ಪ ಫುಲ್ಲು ಸಾಫ್ಟ್ ಆಗಬೇಕು ಈರುಳ್ಳಿ, ಅಲ್ಲಿವರೆಗೂ ಇದನ್ನು ಸಾಫ್ಟ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಈಗ ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀವಿ. ಈರುಳ್ಳಿ ಬೇಯಿಸ್ಬೇಕಾದ್ರೇ ಅಂದರೆ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಬೇಕಾದ್ರೇ ಯಾವಾಗಲೂ ಸಾಲ್ಟ್ ಹಾಕಬೇಕು. ಯಾಕಂದರೆ ಈರುಳ್ಳಿಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಮತ್ತು ಬೇಗ ಫ್ರೈ ಆಗುತ್ತೆ. ಅರಿಶಿನ ಹಾಕಿದ್ರೂ ಅಷ್ಟೇ, ಅಂದರೆ ಅರಿಶಿನ ನಾನು ಲೇಟಾಗಿ ಹಾಕ್ತೀನಿ. ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಇಲ್ಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈ ಚೆನ್ನಾಗಿ ಫ್ರೈ ಆದಂಥ ಈರುಳ್ಳಿಗೆ ನೆಕ್ಸ್ಟು ನಾನು ಟೊಮೊಟೊನ ಹಾಕ್ತಾಯಿದ್ದೀನಿ. ಅಂದರೆ ಮೀಡಿಯಮ್ ಸೈಜಲ್ಲಿರೋವಂಥವು 4 ಟೊಮೊಟೊನ ನಾನಿಲ್ಲಿ ಕಟ್ ಮಾಡಿಟ್ಟಿದ್ದೆ. ಅದಕ್ಕೋಸ್ಕರ ನಾನಿಲ್ಲಿ ಟೊಮೊಟೊನ ಹಾಕ್ತಾಯಿದ್ದೀನಿ. ಟೊಮೊಟೊನೂ ಹಾಕ್ಬಿಟ್ಟಷ್ಟೇ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು ಸ್ವಲ್ಪನೂ ನೀರು ಹಾಕ್ಕೋಬಾರ್ದು. ಆ ಥರ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಇಲ್ಲಿ. ಆದರೆ ಮೀಡಿಯಮ್ ಸೈಜಲ್ಲಿರೋಂಥ 4 ಟೊಮೊಟೊ. ನಿಜವಾಗ್ಲೂ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಚಪಾತಿ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಫುಲ್ಲು ಸಾಫ್ಟ್ ಆಗಬೇಕು. ಮತ್ತು ಇದಕ್ಕೆ ನಾನು ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಾದರೆ ನೀವು ಧನಿಯಾ ಪುಡಿ, ಗರಂ ಮಸಾಲ ಎಲ್ಲನೂ ಹಾಕ್ಕೋಬೋದು. ಆದರೆ ನಾನು ಇಲ್ಲಿ 2 ಮಾತ್ರ ಹಾಕ್ತಾಯಿದ್ದೀನಿ. ಈ ಮಸಾಲೆನ ಹಾಕಿದ ನಂತರ ಮತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಈರುಳ್ಳಿ ಮತ್ತು ಈ ಟೊಮೊಟೊ ಏನಿದೆಯಲ್ಲ ಫುಲ್ಲು ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವು ಎಷ್ಟು ಈರುಳ್ಳಿ ಟೊಮೊಟೊ ಬೇಯಿಸ್ತೀವೋ ಪಲ್ಯ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಫ್ರೈ ಆಗಿದೆ. ಮತ್ತು ನಾನು ಇದಕ್ಕೆ ಸ್ವಲ್ಪ ಟೈಮ್ ನಾನು ಇದನ್ನು ಪ್ಲೇಟ್ ಮುಚ್ಚಿ ಬಿಡ್ತೀನಿ. ಯಾಕಂದರೆ ಪ್ಲೇಟ್ ಮುಚ್ಚಿದಾಗ ಯಾವುದೇ ತರಕಾರಿ ಆಗಲಿ, ಈರುಳ್ಳಿ ಆಗಲಿ, ಟೊಮೊಟೊ ಆಗಲಿ ಫುಲ್ಲು ಸಾಫ್ಟಾಗಿ ಬೇಯುತ್ತೆ. ಅಂದರೆ ಕಂಟು ಹಿಡಿಯಲ್ವಲ್ಲ ಆ ಥರ ಪಾತ್ರೆಯಲ್ಲಿ ಬೇಯಿಸಬೇಕು. ಕಂಟು ಹಿಡಿಯೋವಂಥ ಪಾತ್ರೆ ಬಾಣಲಿಲೆಲ್ಲ ಹಾಕಬಾರ್ದು, ಜಾಸ್ತಿ ಇದಾಗಿಬಿಡುತ್ತೆ. ಅದಕ್ಕೆ ಈ ಥರ ಪಾತ್ರೆಯಲ್ಲಿ ಬೇಯಿಸಿದ್ರೆ ಅಷ್ಟೊಂದು ಕಂಟು ಹಿಡಿಯೋದಿಲ್ಲ. ನೋಡ್ತಾ ಇರೋ ಪ್ಲೇಟ್ ಮುಚ್ಚಿ ಬಿಟ್ಟಿದ್ದೆ. ಇವಾಗ ತೆಗ್ದಿದ್ದೀನಿ. ಅಂದರೆ ಸ್ವಲ್ಪ ಸಾಫ್ಟ್ ಆಗಿದೆ. ಅಂದರೆ ಒಂದು ಸ್ವಲ್ಪ ಅಷ್ಟೊಂದೇನು ಆಗಿಲ್ಲ, ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಸಾಫ್ಟಾಗಿದೆ. ಮತ್ತು ಇದನ್ನು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ಇದು ಹೇಗೆ ಸಾಫ್ಟ್ ಆಗಬೇಕು ಅಂದರೆ ಟೊಮೊಟೊನ ಸ್ವಲ್ಪ ಸ್ಪೂನಲ್ಲಿ ಹೀಗೆ ಅಂದಿದ ತಕ್ಷಣ ಅದು ಅಂದರೆ ಕೆಚಪ್ ಥರ ಆಗಬೇಕು. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ನೆಕ್ಸ್ಟ್ ಇದಕ್ಕೆ ಗೋರಿಕಾಯಿನ ಬೇಯಿಸಿಬಿಟ್ಟು ಇಟ್ಟಿದ್ದೆ ನಾನು. ನಿಮಗೆ ನಮ್ಮ ಕಡೆ ಇದಕ್ಕೆ ಗೋರಿಕಾಯಿ ಅಂತಾರೆ, ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ. ಬೇಕಾದರೆ ಇದನ್ನು ಎಣ್ಣೆಲಿ ಹುರಿದ್ಬಿಟ್ಟು ಹಾಕ್ಬೋದು, ಬೆಂಡೆಕಾಯಿ ಥರ. ಆದರೆ ನಾನು ಇದನ್ನು ಬೇಯಿಸಿದ್ದೆ. ಅಂದರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸಿದ್ದೆ. ಅದಕ್ಕೋಸ್ಕರ ಚೆನ್ನಾಗಿ ಬೆಂದಿದೆ. ಇದು 1 ವಿಸಲ್ ತಗೊಂಡಿದೆ ಅಷ್ಟೇ. ಇವಾಗ ಈ ಗೋರಿಕಾಯಿನ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ಟೊಮೊಟೊ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾನು ಇದಕ್ಕೆ ಪ್ಲೇಟನ್ನು ಮುಚ್ಚಿಬಿಡ್ತೀನಿ. ಸ್ವಲ್ಪ ಟೈಮ್ ಚೆನ್ನಾಗಿ ಬೇಯಲಿ ಇದು. ಅಂದರೆ ಗೋರಿಕಾಯಿಗೆಲ್ಲ ಮಸಾಲೆ ಆಗಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಬೇಯಲಿ. ಇವಾಗ ನೋಡಿ ಇಲ್ಲಿ ನಾನು ಪ್ಲೇಟನ್ನು ತೆಗಿತಾ ಇದ್ದೀನಿ. ಯಾವ ಥರ ಚೆನ್ನಾಗಿ ಕುದೀತಾ ಇದೆ ಅಂತ ಹೇಳ್ಬಿಟ್ಟು. ಅಂದರೆ ಇದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಅಂಟಿದೆ. ಈ ಗೋರಿಕಾಯಿ ಎಷ್ಟೋ ಜನ ನಿಜವಾಗ್ಲೂ ತಿನ್ನಲ್ಲ, ಆದರೆ ಇದು ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ತುಂಬ ಜನ ತಿನ್ನಲ್ಲ. ಈ ಮಕ್ಕಳೆಲ್ಲ ಹೇಳ್ಬೇಕಂದ್ರೆ ತಿನ್ನೋದೇ ಇಲ್ಲ. ಈ ಥರ ಪಲ್ಯ ಎಲ್ಲ ಮಾಡಿಕೊಟ್ರೆ ನಿಜವಾಗ್ಲೂ ತಿಂತಾರೆ. ಇವಾಗ ನೋಡಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಇವೆಲ್ಲ ಬೆಂದಿದೆ. ಇವಾಗ ಲಾಸ್ಟಲ್ಲಿ ನಾನು ಇದಕ್ಕೆ 4 ಮೊಟ್ಟೆನ ಹಾಕ್ತಾಯಿದ್ದೀನಿ. 4 ಮೊಟ್ಟೆನ ಹೊಡೆದ್ಬಿಟ್ಟು ಒಂದು ಬಟ್ಲಲ್ಲಿ ಇಟ್ಟಿದ್ದೆ ನಾನು. ಈ ಮೊಟ್ಟೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಮೊಟ್ಟೆ ಹಾಕಿ ಮಾಡೋದ್ರಿಂದ ಎಂಥ ಪಲ್ಯ ಕೂಡ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ಮೊಟ್ಟೆನ ಹಾಕಿಬಿಟ್ಟು ಮಾಡ್ತಾಯಿರೋದು. ಅಂದರೆ ಇದಕ್ಕೆ ಅಕ್ಕಿ ರೊಟ್ಟಿನೂ ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಅಕ್ಕಿ ರೊಟ್ಟಿನೂ ಸಹ ಮಾಡ್ಕೋಬೋದು. ಮೊಟ್ಟೆ ಹಾಕಿಬಿಟ್ಟು ಸ್ವಲ್ಪ ಟೈಮ್ ಪ್ಲೇಟ್ ಮುಚ್ತೀನಿ. ಮತ್ತು ನೋಡಿ ಹಾಗೆ ಒಂದು ಅರ್ಧ ಸೆಕೆಂಡ್ಗೆಲ್ಲ ಮತ್ತೆ ನಾನು ಪ್ಲೇಟನ್ನು ತೆಗೆದುಬಿಟ್ಟು ನೀಟಾಗಿ ಮೊಟ್ಟೆಗಳನ್ನು ಮಿಕ್ಸ್ ಮಾಡ್ತೀನಿ. ಅಂದರೆ ಈ ಪಲ್ಯಕ್ಕೆ ಈ ಮೊಟ್ಟೆಗಳನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಅದು ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೋಸ್ಕರ. ಅದು ಒಂದೇ ಕಡೆ ನಿಂತ್ಕೊಂಡ್ರೆ ಗಟ್ಟಿಯಾಗಿಬಿಡುತ್ತೆ. ಮೊಟ್ಟೆ ಪ್ಲೇಟ್ ಮುಚ್ಚಿ ಬಿಟ್ಟಾಗ ಗಟ್ಟಿಯಾಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದು. ಇವಾಗ ನೋಡ್ತಾ ಇರ್ಬೋದು ನೀಟಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ ನಾನು. ಇದನ್ನು ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಟೈಮ್ ಇದಕ್ಕೆ ಪ್ಲೇಟ್ ಮುಚ್ಚಿಬಿಡೋಣ. ಮತ್ತು ಇವಾಗ ನೋಡಿ ಇದು ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ನೀಟಾಗಿ ಮೊಟ್ಟೆ ಎಲ್ಲ ಬೆಂದಿದೆ. ಈ ಮೊಟ್ಟೆ ಎಲ್ಲ ಬೆಂದಾಗ ಸ್ವಲ್ಪ ಏನಾದರೂ ನೀರಿದ್ದರೆ ಆ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಒಂದು ಸ್ವಲ್ಪ ಹೊತ್ತು ಇನ್ನೊಂಚೂರು ಬೇಯಿಸ್ಬಿಟ್ಟು ನಾನು ಇದನ್ನು ಆಫ್ ಮಾಡ್ತೀನಿ. ಇವಾಗ ನೋಡಿ ಇದು ಒಂದು ಹಂತಕ್ಕೆ ಬಂದಿದೆ. ಅಂದರೆ ಇದು ಫುಲ್ಲು ರೆಡಿಯಾಗಿದೆ. ಈಗ ನಾನು ಗ್ಯಾಸೆಲ್ಲ ಆಫ್ ಮಾಡಾಗಿದೆ. ಈಗ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಚಪಾತಿ, ದೋಸೆ ಮತ್ತು ಅಕ್ಕಿ ರೊಟ್ಟಿಗೆ ಇದು ತುಂಬ ಚೆನ್ನಾಗಿರುತ್ತೆ.
ಬೇಳೆ ಸಾಂಬಾರು ಜೊತೆ ಸೈಡಲ್ಲಿ ಹಾಕ್ಕೊಂಡು ತಿನ್ಬೋದು. ಅನ್ನ ಸಾಂಬಾರು ಜೊತೆನೂ ಚೆನ್ನಾಗಿರುತ್ತೆ. ಮತ್ತು ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನಮಗೆ ತುಂಬ ಅಗತ್ಯ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.